ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಿಶು ಕಾಮಿ ಇದಾನಲ್ವಾ ರಿತೇಶ್ ಕುಮಾರ್, ಅವನ ಪೋಷಕರು ಯಾವಾಗ ಬರ್ತಾರೆ ನೋಡಬೇಕು. ಟೈಮ್ ಕೊಟ್ಟಿದ್ದಾರೆ, ಗಡುವಂತರೂ ಕೊಟ್ಟಿದ್ದಾರೆ. ವಿಚಾರ ಒಂದಲ್ಲ ಒಂದು ಮಾರ್ಗದ ಮೂಲಕ ಅವ್ರಿಗೆ ಗೊತ್ತೇ ಆಗಿರುತ್ತೆ ಆತನ ಕುಟುಂಬಸ್ಥರು ಇದ್ದಾರಾ ಇಲ್ವಾ. ಇದ್ದರೂ ಕೂಡ ಅವರು ಮುಂದೆ ಬರಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮಗ ಏನು ದೊಡ್ಡ ಸಾಧನೆ ಮಾಡಿಲ್ಲ, ದೇಶಕ್ಕೋಸ್ಕರ ಹೋರಾಡಿ ಏನು ಪ್ರಾಣ ಬಿಟ್ಟಿದ್ದಾನ. ರೇಪ್ ಮಾಡಿ ಕೊಂದು ಹಾಕಿ ಎನ್ಕೌಂಟರ್ ಆಗಿರೋದು. ಹಾಗಾಗಿನೇ ಬರಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಬೆಳಗಾವಿಯಲ್ಲಿ ಹಳಿ ತಪ್ಪಿದೆ ಗೂಡ್ಸ್ ರೈಲು. ಇತರೆ ರೈಲಿನಲ್ಲಿ ಇರುವಂಥ ಪ್ರಯಾಣಿಕರು ಪರದಾಡಿ ಹೋಗ್ಬಿಟ್ರು. ಸುಮಾರು 4 ರಿಂದ 5 ಗಂಟೆ ಎಲ್ಲ ಟ್ರೈನ್ಗಳು ಡಿಲೇ ಆಗಿಬಿಟ್ರು ಬರೋಕ್ಕೆ. ಲೋಕಮಾನ್ಯ ತಿಲಕ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪರದಾಡಿಬಿಟ್ರು. ಬೆಳಗಾವಿ ಸಾಂಬ್ರಾ ಮಧ್ಯೆ ನಿಂತಿದ್ದಾವೆ ರೈಲುಗಳು. ಮುಂಬೈ ಟು ಹುಬ್ಬಳ್ಳಿಗೆ ಬರ್ತಾ ಇತ್ತು ರೈಲು. ಕಾದು ಏನು ಮಾಡಿಬಿಟ್ರು, ಹೊಲದಲ್ಲೇ ಅಡುಗೆ ಮಾಡಿ ಪ್ರಯಾಣಿಕರು ಊಟ ಮಾಡಿಬಿಟ್ರು. ನೋಡಿ, ನಾವು ರೀಚ್ ಆಗಬೇಕು ಇನ್ನೊಂದು ಅವರಲ್ಲಿ ಹುಬ್ಬಳ್ಳಿಗೆ, ಆಗಿಲ್ಲ. 3 ಅವರ್ 4 ಅವರ್ 5 ಅವರ್ ಬೆಳಗ್ಗೆನೇ ಆಗಿದ್ದಿದ್ದು. ಗೂಡ್ಸ್ ರೈಲಿನ ಹಳಿ ತಪ್ಪಿದ್ದು 2 ಬೋಗಿಗಳು. ಈಗ ಮೀರಜ್ ಕಡೆಯಿಂದ ಬರುವಂತಹವು, ಈ ಕಡೆ ಬೆಂಗಳೂರಿನಿಂದ ಮೀರಜ್ ಕಡೆ ಅಥವಾ ಬೆಳಗಾವಿ ಕಡೆ ಹೋಗುವಂತಹ ಟ್ರೈನ್ಗಳೆಲ್ಲವೂ ಕೂಡ ಬೆಳಗಾವಿ ಸ್ಟಕ್ ಆಗಿಬಿಟ್ಟಿದ್ದಾವೆ. ಬೆಳಗಾವಿಯ ರೈಲು ನಿಲ್ದಾಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಅವಘಡ ಆಗಿದೆ. ಅಲ್ಲಿ ಪ್ರಯಾಣಿಕರು ಏನು ಮಾಡಿದರು, ತಲೆ ಕೆಟ್ಟು ಹೊಲದಲ್ಲೇ ಹೋಗಿ ಊಟ ಮಾಡಿದರು. ಯಾಕಂದರೆ ನಾವು ಮನೆ ಮುಟ್ಟಿ ಊಟ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು ಅವರು. ಬಟ್ ಅಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಯಾವುದೂ ಕೂಡ ಇರಲಿಲ್ಲ. ಯಾಕಂದರೆ ಅಂತಹ ಪ್ರದೇಶದಲ್ಲಿ ಈ ರೀತಿಯಾಗಿ ಅವಘಡ ಆಗಿತ್ತು. ಹಾಗಾಗಿನೇ ಪ್ರಯಾಣಿಕರು ಹಿಡಿಚಾಪವನ್ನು ಹಾಕ್ತಾಯಿದ್ರು ಅಧಿಕಾರಿಗಳ ವಿರುದ್ಧ. ಬಟ್ ಯಾಕೆ ಇದು ರೈಲು ಹಳಿ ತಪ್ಪಿದೆ ಅನ್ನುವಂಥ ಕಾರಣ ಇನ್ನೂ ಗೊತ್ತಾಗಿಲ್ಲ. ಬಟ್ ಸುಮಾರು 10 ರಿಂದ 15 ಟ್ರೈನ್ಗಳು ಇನ್ನೂ ಕೂಡ ರೀಚ್ ಆಗಿಲ್ಲ. ಈಗ ಮಹಾರಾಷ್ಟ್ರದಿಂದ ಬರುವಂಥ ಟ್ರೈನ್ಗಳಾಗಿರ್ಬೋದು, ಜೊತೆಗೆ ಗೋವಾದಿಂದ, ಈ ಕಡೆ ಬೆಂಗಳೂರಿನಿಂದ ಹೋಗುವಂಥದ್ದು, ಹುಬ್ಳಿಗೆ ಹೋಗುವಂಥವ್ರು, ಬೆಳಗಾವಿಗೆ ಹೋಗೋರು ಸಿಕ್ಕಾಪಟ್ಟೆ ಪರದಾಡ್ತಿದ್ದಾರೆ. ಇನ್ನೂ ಕೂಡ ದುರಸ್ತಿ ಕಾರ್ಯ ಕಂಪ್ಲೀಟ್ ಆಗಿಲ್ಲ. ಅಧಿಕಾರಿಗಳು ಮೊದಲು ಹೇಳಿದರು 4 ರಿಂದ 5 ಅವರ್ ಲೇಟ್ ಆಗುತ್ತೆ ಅಂಥೇಳಿ. ಹಾಗಾಗಿನೇ ಈಗ ಟ್ರೈನ್ ಎಲ್ಲೆಲ್ಲಿ ಇದ್ದಾವೋ ಅಲ್ಲೇ ಸ್ಟಕ್ ಆಗಿದ್ದಾವೆ. ನೋಡ್ತಾ ಇದ್ದೀವಿ ನಾವು, ಹೊಲದಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಅಲ್ಲಿ ಹತ್ತಿರದಲ್ಲಿ ಹೋಟ್ಲ್ ಇದೆಯಾ, ಆಗ್ತಾ ಇಲ್ಲ. ಮಾರ್ಗ ಮಧ್ಯೆ ಎಲ್ಲವೂ ಕೂಡ ಲಾಕ್ ಆಗಿಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಸಿಕ್ಕಾಪಟ್ಟೆ ಪರದಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ನಮಗೆ ಪ್ರಯಾಣಿಕರು. ಏನೆಲ್ಲ ತೊಂದರೆಗಳಾಗ್ತದೆ ಸದ್ಯಕ್ಕೆ, ಈಗಲಾದರೂ ದುರಸ್ತಿ ಕಾರ್ಯ ಆಯ್ತಾ ಅಂಥೇಳಿ? ಪ್ರಭು, ಕುಂದಾನಗರಿ ಬೆಳಗಾವಿಯಲ್ಲಿ ಬೆಳಗ್ಗೆ ಅಂದರೆ 7:15 ಒಂದು ಗೂಡ್ಸ್ ರೈಲ್ ಏನಿದೆ, ಗೂಡ್ಸ್ ರೈಲ್ ಹಳಿ ತಪ್ಪಿರ್ತಕ್ಕಂಥದ್ದು. ಬಳ್ಳಾರಿಯಿಂದ ಇದು ಮಿರಜ್ಗೆ ಹೊರಟಿತ್ತು. ಈಗ ಒಂದು ಗೂಡ್ಸ್ ರೈಲು 28 ಬೋಗಿ ಇರ್ತಕ್ಕಂಥ ಗೂಡ್ಸ್ ರೈಲ್ ಏನಿದೆ, ಬಳ್ಳಾರಿಯಿಂದ ಅದಿರನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಯಾವಾಗ ಬೆಳಗಾವಿಯ ಏನು ರೈಲ್ವೆ ನಿಲ್ದಾಣವನ್ನು ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಸಾಮಾನ್ಯವಾಗಿ ರೈಲ್ವೆ ನಿಲ್ದಾಣ ಎಂಟ್ರಿ ಆಗುವಾಗ ಅದರ ವೇಗ ಕೂಡ ಕಡಿಮೆ ಆಗಿರುತ್ತೆ. ಹಾಗಾಗಿ ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಗೂಡ್ಸ್ ರೈಲ್ನ ಹಿಂಬದಿಯ ಏನಾದರೂ ಹಿಂಬದಿಯ ಬೋಗಿಗಳ ಮಧ್ಯೆ ಏನು ಸಂಪರ್ಕ ಇರುತ್ತೋ ಆ ಒಂದು ಕೊಂಡಿ ಕಟ್ಟಾಗಿದ್ದರಿಂದ ಏನು ಆ ರೈಲಿನ ಬೋಗಿಗಳು ಹಳಿ ತಪ್ಪಿರ್ತಕ್ಕಂಥದ್ದು. 3 ಬೋಗಿಗಳು ಹಳಿ ತಪ್ಪಿದ್ದು. ಅದರಲ್ಲಿ ಒಂದು ಬೋಗಿ ಅಂತೂ ಸಂಪೂರ್ಣವಾಗಿ ಒಂದು ಹಳಿಯಿಂದ ಮತ್ತೊಂದು ಹಳಿಗೆ ಬಂದಿತ್ತು. ಯಾಕಂದರೆ ಬೆಳಗಾವಿಯ ರೈಲ್ವೆ ನಿಲ್ದಾಣದಲ್ಲಿ 3 ಪ್ಲಾಟ್ಫಾರ್ಮ್ಗಳಿದ್ದಾವೆ. ಹಾಗಾಗಿ 3ನೇ ಪ್ಲಾಟ್ಫಾರ್ಮ್ ಮಾರ್ಗವಾಗಿ ಒಂದು ರೈಲ್ ಏನಿದೆ ಮಿರಜ್ಗೆ ಹೋಗಿ ಪ್ರಯಾಣ ಬೆಳೆಸಬೇಕಾಗಿತ್ತು. ಆದರೆ ಈ ಗೂಡ್ಸ್ ವಾಹನ ಹಳಿ ತಪ್ಪಿದ್ರಿಂದ ಸುಮಾರು 6 ರಿಂದ 7 ಗಂಟೆ ಕಾಲ ನಿರಂತರವಾಗಿ ಬೆಳಗಾವಿ ಮಾರ್ಗವಾಗಿ ಸಂಚರಿಸುವಂಥ ಎಲ್ಲ ರೈಲುಗಳ ಒಂದು ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು ಅಂತ ಹೇಳ್ಬೋದು ಪ್ರಭು. ಪ್ರಮುಖವಾಗಿ ಬೆಂಗಳೂರಿನಿಂದ ಕರ್ನಾಟಕದ ಮಾರ್ಗವಾಗಿ ಬೆಂಗಳೂರು ಹುಬ್ಬಳ್ಳಿ ಮಾರ್ಗವಾಗಿ ಬರುವಂಥ ರೈಲುಗಳು ಕೂಡ ಎಲ್ಲವೂ ಕೂಡ ಲೋಂಡಾಬಳಿ ಸ್ಟ್ರಕ್ ಆದರೆ, ಮಹಾರಾಷ್ಟ್ರದಿಂದ ಪ್ರಮುಖವಾಗಿ ಗೋವಾದಿಂದ ಬರ್ತಕ್ಕಂಥ ರೈಲುಗಳೆಲ್ಲವೂ ಕೂಡ ಲೋಂಡಾಬಳಿಯೇ ಒಂದು ಕ್ರಾಸಿಂಗ್ನಲ್ಲಿ ನಿಂತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದ್ರ ಜೊತೆಗೆ ಮುಂಬೈನಿಂದ ಹುಬ್ಬಳ್ಳಿಗೆ ಹೊರಟಿರ್ತಕ್ಕಂಥ ಲೋಕಮಾನ್ಯ ಎಕ್ಸ್ಪ್ರೆಸ್ ಏನಿದೆ, ಅದು ಕೂಡ ಬೆಳಗಾವಿ ಸಾಂಬ್ರಾ ಮಧ್ಯೆ ಒಂದು ನಿರ್ಜನ ಪ್ರದೇಶದಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಇದರಿಂದ ಮಧ್ಯಾಹ್ನದವರೆಗೂ ಕೂಡ ಒಂದು ರೈಲಿನ ಹಳಿ ದುರಸ್ತಿ ಕಾರ್ಯ ಆಗದೆ ಹಿನ್ನೆಲೆಯಲ್ಲಿ ಆ ಒಂದು ರೈಲಿನಲ್ಲಿದ್ದಂಥ ಪ್ರಯಾಣಿಕರೇನಿದ್ದಾರೆ ಪಕ್ಕದ ಹೊಲದಲ್ಲಿ ಹೋಗಿ ಅಡಿಗೆಯನ್ನು ಮಾಡಿ ಒಂದು ಊಟ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಅಂದರೆ 10 ರಿಂದ 15 ರೈಲುಗಳಲ್ಲಿ ಪ್ರಮುಖವಾಗಿ ಓಡಾಟ ಮಾಡ್ತಿದ್ದಂಥ
ಪ್ರಯಾಣಿಕರು ಇವತ್ತು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಎಕ್ಸ್ಪ್ರೆಸ್ ರೈಲುಗಳಾಗಿರ್ಬೋದು, ಪ್ಯಾಸೆಂಜರ್ ಟ್ರೈನ್ಗಳಾಗಿರ್ಬೋದು, ಇವೆಲ್ಲ ಕೂಡ ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆ ನಡೆಸುತ್ತೆ. ಗೂಡ್ಸ್ ಗೂಡ್ಸ್ ರೈಲು ಹಳಿ ತಪ್ಪಿದ್ರಿಂದ ಈ ಒಂದು ಅಸ್ತವ್ಯಸ್ತತೆ ಇವತ್ತು ಪ್ರಯಾಣಿಕರಿಗೆ ಎದುರಿಸುವಂತಾಯಿತು. ಸದ್ಯ ಈಗ 100ಕ್ಕೂ ಅಧಿಕ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಒಂದು ಕಾರ್ಯಾಚರಣೆ ನಡೆಸಿ ರೈಲಿನ ಟ್ರ್ಯಾಕ್ ರೈಲಿನ ಮೊದಲು ಮತ್ತು ಎರಡನೇ ಟ್ರ್ಯಾಕ್ ಇದೆ, ಆ ಟ್ರ್ಯಾಕನ್ನು ಸುಗಮಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಹಳಿ ತಪ್ಪಿದಂಥ ರೈಲುಗಳನ್ನು ಕೂಡ ಬೇರೆ ಒಂದು ಮಾರ್ಗವಾಗಿ ಅದನ್ನು ತೆಗೆದುಕೊಂಡು ಹೋಗಿ ಗೋಡೌನ್ ಬಳಿ ನಿಲ್ಲಿಸುವಂಥ ಪ್ರಯತ್ನ ಕೂಡ ಈಗ ಮುಂದುವರೆದಿರ್ತಕ್ಕಂಥದ್ದು. ಪ್ರಭು ಶ್ರೀಧರ್, ಅಂದರೆ ಈಗ ಒಂದು ಘಟನೆ ಆದಮೇಲೆ ಯಾವ ರೀತಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆದರು ಅಂತೇಳಿ, ಯಾಕಂದರೆ ಈ ಕಡೆಯಿಂದ ಹುಬ್ಳಿ ಕಡೆಯಿಂದ ಬರುವಂಥ ಟ್ರೈನ್ಗಳು, ಆ ಕಡೆಯಿಂದ ಮೀರಜ್ ಕಡೆಯಿಂದ ಬರುವಂಥ ಟ್ರೈನ್ಗಳು ನಡುವಿದು ಹಳಿ ತಪ್ಪಿಟ್ಟಿತ್ತು. ಅಂದರೆ ಮಾರ್ಗ ಮಧ್ಯನೇ ಇದ್ವು, ಯಾವ ರೀತಿ ಅವ್ರಿಗೆ ಸಿಗ್ನಲ್ ಕೊಡ್ತಾ ಇದ್ರು ಅಂಥೇಳಿ, ಮಧ್ಯದಲ್ಲಿ ಅವರು ಸ್ಟಾಪ್ ಮಾಡಬೇಕು, ಹೀಗೆ ಅವಘಡ ಆಗಿದೆ ಅಂತೇಳಿ, ಅಂದರೆ ಓವರ್ ಆಲ್ ಹೇಗಿತ್ತು ಅಂಥೇಳಿ? ಪ್ರಭು, ಬೆಳಗಾವಿ ಮತ್ತು ಹುಬ್ಬಳ್ಳಿ ಏನಾಗಿರ್ಬೋದು, ಹುಬ್ಬಳ್ಳಿ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಬರುತ್ತೆ, ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ 3 ರಾಜ್ಯಗಳನ್ನು ಸಂಪರ್ಕಿಸುವಂಥ ಒಂದು ಪ್ರಮುಖವಾದಂಥ ರೈಲ್ವೆ ನಿಲ್ದಾಣ. ಈ ಕಡೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಏನಿದೆ ಪ್ರಮುಖ ಭಾಗಗಳು ಹೋಗಬೇಕಂದ್ರೆ ಬೆಳಗಾವಿ ರೈಲ್ವೆ ನಿಲ್ದಾಣದ ಮೂಲಕ ಹೋಗಬೇಕು. ಹಾಗಾಗಿ ತಕ್ಷಣವೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಆಯಾ ಸ್ಟೇಷನ್ಗಳಲ್ಲಿ ಮತ್ತು ಆಯಾ ರೂಟ್ಗಳಿಂದ ಬರ್ತಿರ್ತಕ್ಕಂಥ ರೈಲ್ವೆ ಶೆಡ್ಯೂಲ್ಗಳೇನಿದ್ದಾವೆ ಅದನ್ನು ಅಲರ್ಟ್ ಮಾಡುವಂಥ ಪ್ರಯತ್ನ ಮಾಡಿದರು. ಕೆಲವೊಂದಿಷ್ಟು ರೈಲುಗಳು ಆಲ್ರೆಡಿ ಬೆಳಗಾವಿ ಹತ್ತಿರ ಬಂದಿದ್ದು, ಅವತನ್ನು ಅಲ್ಲೇ ಮಾರ್ಗ ಮಧ್ಯೆ ನಿಲ್ಲಿಸುವಂಥ ಕೆಲಸ ಮಾಡಿದರೆ, ಮತ್ತು ಕೆಲವು ರೈಲುಗಳನ್ನು ಕ್ರಾಸಿಂಗ್ ಬಳಿ ನಿಲ್ಲಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಇದರಿಂದ 8 ರಿಂದ 9 ಗಂಟೆಗಳ ಕಾಲ ಬೇರೆ ಬೇರೆ ರೈಲುಗಳು ಆಯಾ ಊರುಗಳಿಗೆ ತಲುಪೋದಕ್ಕೆ ಸಮಯ ನಿಗದಿತ ಸಮಯಕ್ಕೆ ತಲುಪಬೇಕಾಗಿತ್ತು, ಆ ಒಂದು ಪ್ರಯಾಣಿಕರು 8 ರಿಂದ 9 ಗಂಟೆಗಳ ಕಾಲ ವಿಳಂಬವಾಗಿ ತಮ್ಮ ಊರಿಗೆ ತಲುಪಲಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್, ತಮ್ಮೆಲ್ಲ ಮಾಹಿತಿಗಾಗಿ.